ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಹೋಟೆಲ್ ಉದ್ಯಮದ ಮೇಲೆ ನೇರ ಪರಿಣಾಮವನ್ನು ಬೀರಿದೆ. ಹೋಟೆಲ್ ಉದ್ಯಮದ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್ ತಟ್ಟಿದೆ. ಕೇಂದ್ರದಿಂದ ಗ್ಯಾಸ್ ಸಿಲಿಂಡರ್ ಪೂರೈಕೆ ದಿಢೀರ್ ಬಂದ್ ಮಾಡಲಾಗಿದೆ. ಸಪ್ಲೈ ಆಗ್ತಾ ಇಲ್ಲ ಸಿಲಿಂಡರ್. ಮತ್ತೆ ಅಡಿಗೆ ಮಾಡ್ತಾರೆ ಹೋಟೆಲ್. ಕೇಂದ್ರದಿಂದ ಗ್ಯಾಸ್ ಸಿಲಿಂಡರ್ ಪೂರೈಕೆ ದಿಢೀರ್ ಬಂದ್ ಆಗಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮ ಬಂದ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ ಇದು. ಸ್ಟಾಕ್ ಇರೋ ತನಕ ಕೆಲ ಹೋಟೆಲ್ಗಳು ನಡೆಯುತ್ತೆ. ಗ್ಯಾಸ್ ಮುಗಿದ ಮೇಲೆ ಹೋಟೆಲ್ಗಳು ಬಂದ್ ಆಗಲಿವೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಪಿ.ಸಿ. ರಾವ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾಸ್ ಮುಗಿದ ಮೇಲೆ ಸ್ಟಾಪ್ ಮಾಡಲೇಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಬಂದ್ ಆಗಿದೆ. ಎಲ್ಲ ವರ್ಗಕ್ಕೂ ಕೂಡ ಇದರ ಎಫೆಕ್ಟ್ ತಟ್ತಾ ಇದೆ. 3 ದಿನಗಳ ಹಿಂದೆ ಅಧಿಕಾರಿಗಳ ಜೊತೆ ನಾವು ಮಾತನಾಡಿದ್ವಿ. 3 ದಿನಗಳ ಹಿಂದೆ ಮೀಟಿಂಗ್ ಕೂಡ ಆಗಿತ್ತು, ಮಾತುಕತೆ ಆಗಿತ್ತು. ಯಾವುದೇ ಸಮಸ್ಯೆ ಆಗಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು ಎನ್ನುವುದಾಗಿ ಪಿ.ಸಿ. ರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ದಿಢೀರ್ ಅಂತೇಳಿ ವಾಣಿಜ್ಯ ಸಿಲಿಂಡರ್ ಪೂರೈಕೆಯನ್ನು ಬಂದ್ ಮಾಡಲಾಗಿದೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ.ಸಿ. ರಾವ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧ ನೇರವಾಗಿ ಹೋಟೆಲ್ ಉದ್ಯಮದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಇತ್ತ ಗಮನಿಸಬೇಕಾಗುತ್ತೆ. ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಹೋಟೆಲ್ ಉದ್ಯಮ ಬಂದ್ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇವೆ. ವಾಣಿಜ್ಯ ಸಿಲಿಂಡರ್ ಬಂದ್ ಆದರೆ ಎಲ್ಲ ವರ್ಗಕ್ಕೂ ಕೂಡ ಸಂಕಷ್ಟ ಇದ್ದೇ ಇದೆ. ಸಾಕಷ್ಟು ಜನ ಹೋಟೆಲ್ ಫುಡ್ಗಳನ್ನು ನಂಬಿಕೊಂಡು ಬೆಂಗಳೂರಿನಲ್ಲಿ ಜೀವನ ಮಾಡೋರು ಇದ್ದಾರೆ. ಅಂಥವರ ಕಥೆ ಏನು ಮುಂದಿನ ದಿನಗಳಲ್ಲಿ? ವಾಣಿಜ್ಯ ಸಿಲಿಂಡರ್ ಸಿಗಲಿಲ್ಲ ಅಂತ ಹೇಳಿದ್ರೆ. ಧನ್ಯವಾದಗಳು. ವಿಶೇಷವಾಗಿ ಕೇಂದ್ರ ಸರ್ಕಾರ 60ರಿಂದ 70 ದಿನ ನಮ್ಮಲ್ಲಿ ಅಗತ್ಯವಿರುವಷ್ಟು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲ ಸ್ಟಾಕ್ ಇದೆ ಅಂತ ಹೇಳಿ ಇಂದು ಮುಂಜಾನೆಯಿಂದ ದಿಢೀರ್ನೆ ಕಮರ್ಷಿಯಲ್ ಗ್ಯಾಸನ್ನು ಸ್ಟಾಪ್ ಮಾಡಿರುವುದು ಬಹಳ ಬೇಸರದ ವಿಷಯ. ನಮ್ಮ ಹೋಟೆಲ್ ಉದ್ಯಮ ಎಸೆನ್ಷಿಯಲ್ ಸರ್ವಿಸ್ನಲ್ಲಿ ಬರ್ತದೆ. ಸಹಸ್ರಾರು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಹಾಸ್ಪಿಟಲ್ ಸರ್ವಿಸಸ್ ಇದೆ, ಕ್ಯಾಟ್ರಿಂಗ್ ಇರ್ತದೆ, ಬ್ಯಾಂಕ್ವೆಟ್ ಹಾಲ್ಸ್ ಬುಕ್ ಮಾಡಿರ್ತವೆ, ಟೂರಿಸಂನಲ್ಲಿ ಇರ್ತವೆ. ಎಲ್ಲರಿಗೂ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲು ಬಹಳ ಕಷ್ಟವಾಗ್ತದೆ. ಹೋಟೆಲ್ ಮಾಲೀಕರು ಯಾವುದೇ ಕಾರಣಕ್ಕೆ ಬಂದ್ ಮಾಡಲು ರೆಡಿ ಇಲ್ಲ. ಬಂದ್ ಮಾಡೋದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಈ ಸರ್ಕಾರದ ಈ ನಡೆಯಿಂದ ನಮ್ಮ ಬಹಳಷ್ಟು ಹೋಟೆಲ್ಗಳು ಬಂದ್ ಮಾಡುವುದು ಅನಿವಾರ್ಯವಾಗ್ತದೆ. ನಾಳೆಯಿಂದಲೇ ಗ್ಯಾಸ್ ಇಲ್ಲದೆ ಹೋಟೆಲಿನಲ್ಲಿ ತಿಂಡಿ ತಿನಿಸು ಸಿಗುವುದಿಲ್ಲ, ಹೋಟೆಲು ಓಪನ್ ಆಗುವುದಿಲ್ಲ. ಇದಕ್ಕೆ ತಕ್ಷಣ ಈಗಾಗಲೇ ನಾವು ಕೇಂದ್ರ ಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ, ಸಂದೇಶ ಕಳಿಸಿದ್ದೇವೆ. ಹಾಗೂ ಬೆಂಗಳೂರು ನಗರದ ಕೆಲವು ಎಂಪಿಗಳ ಮೂಲಕನೂ ಈ ವಿಚಾರವಾಗಿ ತಿಳಿಸಿದ್ದೇವೆ. ನಗರದಲ್ಲಿ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಹೋಟೆಲ್ಗೆ ಗ್ಯಾಸ್ ಅಗತ್ಯನೇ. ಅದು ಇಲ್ಲದಿದ್ದರೆ ತಿಂಡಿ ತಿನಿಸು ತಯಾರಿಸುವುದು ಬಹಳ ಕಷ್ಟಕರ ಹಾಗೂ ಸಾಧ್ಯವಿಲ್ಲದಿರುವುದರಿಂದ ಸರ್ಕಾರ ತಕ್ಷಣ ಸ್ಪಂದಿಸಬೇಕು. ಧನ್ಯವಾದಗಳು. ವಿಶೇಷವಾಗಿ ಕೇಂದ್ರ ಸರ್ಕಾರ